ಭಾರತೀಯ ಪೋಷಕರು ತಮ್ಮ ಮಕ್ಕಳ ಮೇಲೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಯಾಕೆ ಪ್ರೆಷರ್ ಹಾಕ್ತಿರ್ತಾರ? ನಮ್ಮ ದೇಶದಾಗ ಕರಿಯರ್ ಡಿಸಿಷನ್ ನೋಡಿದಾಗ ಒಂದು ವಿಷಯ ಹೊರಗೆ ಬರ್ತದ. ಆ ಕರಿಯರ್ ಅನ್ನ ನೋಡ್ಲಿಕ್ಕೆ ವಿದ್ಯಾರ್ಥಿಗಳ ಆಯ್ಕೆ ಮಾಡ್ಕೊಂಡಾರ ಅಂತ ಅನಿಸ್ತದ. ಆದ್ರೆ ಹತ್ತಿರದಿಂದ ನೋಡಿದಾಗ ಆ ಆಯ್ಕೆಗಳು ಮೊದಲ ನಿರ್ಧರಿಸಲ್ಪಡ್ತಾವ. ಇಲ್ಲೇ ನಿನಗೆ ಏನಾಗ್ಲಿಕ್ಕೆ ಇಷ್ಟ ಅನ್ನೋದಿರೋದಿಲ್ಲ. ಆದ್ರೆ ಅದರ ಬದಲಾಗಿ ಈ 3-4 ಚಾಯ್ಸ್ ಒಳಗ ನೀನು ಯಾವ್ದನ್ನ ಆರಿಸ್ಕೊಳ್ತಿ ಅಂತಿರ್ತದ. ಆ 3-4 ಚಾಯ್ಸ್ ಒಳಗ ಡಾಕ್ಟರ್, ಇಂಜಿನಿಯರ್, ಗೌರ್ಮೆಂಟ್ ಜಾಬ್ ಅಥವಾ ಇನ್ಯಾರೋ ಆಯ್ದುಕೊಂಡಿರೋ ಕರಿಯರ್. ಈ ಲಿಸ್ಟ್ ಇಂದ ಹೊರಗಡೆ ಇರೋ ಯಾವ್ದೋ ವಿಷಯ ಆದ್ರೂ ತಕ್ಷಣನ ಅದೊಂದು ಸಮಸ್ಯೆ ಆಗಿ ಬದಲಾಗ್ತದ. ನಿಮ್ಗಲ್ಲಿ ಏನ್ ಆಗ್ತದ ಅಂತ ಹೇಳಿ ಗೊತ್ತಾಗುದಿಲ್ಲ. ಆದ್ರ ಆ ಕ್ಷಣದಾಗ ನಿಮ್ಮ ಫ್ಯೂಚರ್ದು ಒಂದು ದೊಡ್ಡ ಡಿಸಿಷನ್ ನಿಮಗ್ ಗೊತ್ತಿರ್ಲಾರ್ದಂಗ ನೀವು ತಗೊಳ್ತೀರಿ. ಇಲ್ಲಿ ನಾವು ಪೇರೆಂಟ್ಸ್ ಹಾಕೋ ಪ್ರೆಷರ್ ಅನ್ನ ಕೆಲವೊಂದು ಪಾಯಿಂಟ್ಸ್ ಒಳಗ ನೋಡೋಣ. ವಿಡಿಯೋವನ್ನ ಕಡಿ ತನಕ ನೋಡ್ರಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. 1ನೇ ಪಾಯಿಂಟು, ಪೋಷಕರು ತಮ್ಮ ಮಕ್ಕಳ ಸುರಕ್ಷತೆಯನ್ನ ಹುಡುಕ್ತಾರ ಹೊರತು ಅವರ ಸಾಮರ್ಥ್ಯವನ್ನಲ್ಲ. ಹೆಚ್ಚಿನ ಪೋಷಕರು ಬೆಸ್ಟ್ ರಿಸಲ್ಟ್ ಬಗ್ಗೆ ಯೋಚಿಸುವುದಿಲ್ಲ, ಅವರು ಮಿನಿಮಮ್ ರಿಸ್ಕ್ ಬಗ್ಗೆ ಯೋಚಿಸ್ತಾರ. ಯಾವ ಕೆಲಸದಾಗ ಅಪಾಯ ಕಡಿಮೆ ಅದ, ಒಂದು ಸ್ಥಿರವಾದ ಸ್ಟೇಬಲ್ ಕೆಲಸ, ರೀಸನೇಬಲ್ ಆಗಿರೋ ಇನ್ಕಮ್, ಸೊಸೈಟಿ ಒಪ್ಕೊಳ್ಳುವಂತಹ ಉದ್ಯೋಗ, ಇಂಥವೆಲ್ಲ ಅವ್ರು ಮೊದಲ ಯೋಚಿಸಿ ಇಡ್ತಾರ. ಅವ್ರ ದೃಷ್ಟಿಕೋನದಾಗ ಇದು ಪ್ರಾಕ್ಟಿಕಲ್ ಆಗದ. ಯಾಕಂದ್ರ ಸಾಮಾನ್ಯವಾಗಿ ಪೇರೆಂಟ್ಸು ಅನಿಶ್ಚಿತತೆಯನ್ನ ಹತ್ತಿರದಿಂದ ನೋಡಿರ್ತಾರ. ಹಂಗಾಗಿ ಅವ್ರಿಗೆ ಇಂಜಿನಿಯರಿಂಗ್, ಮೆಡಿಕಲ್, ಗೌರ್ಮೆಂಟ್ ಜಾಬ್ ಅಥವಾ ಇನ್ಯಾವುದೋ ಜಾಬ್ ತಗೊಂಡು ಆರಾಮ್ ಇದ್ದಿದ್ದನ್ನ ನೋಡಿ ಅವ್ರಿಗೆ ಆ ಜಾಬ್ಗಳು ಸೇಫ್ ಅನಿಸ್ತಾವ. ಅದಕ್ಕಾಗಿ ತಮ್ಮ ಮಕ್ಕಳಿಗೂ ಆ ಸೇಫ್ ಮಾರ್ಗವನ್ನ ಅವರು ಸೂಚಿಸ್ತಾರ. 2ನೇ ಪಾಯಿಂಟು, ಜಾಸ್ತಿ ಪೋಷಕರ ಮಾಹಿತಿ ಹಳೇದಾಗಿರ್ತದ. ಅವ್ರ ವಯಸ್ಸಿನಾಗ ತಮ್ಮ ಮಕ್ಕಳಿಗಿಂತ 25-30 ವರ್ಷ ದೊಡ್ಡವರಿರ್ತಾರ. ಅಂದ್ರೆ ತಾವು ಕಂಡ ಜಗತ್ತು ಅಷ್ಟ ಹಳೇದು. ಪೋಷಕರು ತಾವು ಅರ್ಥ ಮಾಡ್ಕೊಂಡಿರೋ ಪ್ರಪಂಚದ ಆಧಾರದ ಮೇಲೆ ನಿರ್ಧಾರವನ್ನ ತಗೋತಿರ್ತಾರ. ಅವ್ರ ಕಾಲದಾಗ ಇನ್ಫಾರ್ಮೇಶನ್ ಲಿಮಿಟೆಡ್ ಇತ್ತು, ಕರಿಯರ್ಸು ಕಡಿಮಿದ್ದು, ಸಕ್ಸಸ್ಗಿಂತ ಜಾಸ್ತಿ ಸ್ಟೇಬಲ್ ಜಾಬ್ ನೋಡ್ತಿದ್ರು. ಆದ್ರೆ ಇವತ್ತು ಅಪಾರ್ಚುನಿಟಿ ಜಾಸ್ತಿ ಆಗ್ಯಾವ. ಇಲ್ಲಿ ಹೊಸ ಹೊಸ ಇಂಡಸ್ಟ್ರಿಗಳು ಬಂದಾವ, ಹೊಸ ಬಿಸ್ನೆಸ್ ಮಾಡೆಲ್ಗಳು ಬಂದಾವ, ಹೊಸ ಕರಿಯರ್ಸ್ ಗಳು ಬಂದಾವ. ಆದ್ರೆ ಇಂಥದಕ್ಕ ಪೋಷಕರು ಓಪನ್ ಮೈಂಡ್ ಆಗಿ ವಿಚಾರ ಮಾಡದ ಹೋದ್ರ ಅವ್ರು ಮಾಡೋ ವಿಚಾರ ಮಾಡರ್ನ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಹಂಗಾಗಿ ಅವರು 20-30 ವರ್ಷಗಳ ಹಿಂದ ಯಾವ ಜಾಬ್ ಸಕ್ಸಸ್ಫುಲ್ ಆಗ್ಯಾವ ಅದರ ಆಧಾರದ ಮೇಲೆ ಇವತ್ತಿಗೆ ತಮ್ಮ ಮಕ್ಕಳಿಗೆ ಅಡ್ವೈಸ್ ಮಾಡ್ತಾರ. 3ನೇದ್ದು, ಫಿಯರ್ ಈಸ್ ದೇರ್ ಡ್ರೈವರ್. ಭಯವೇ ನಿಜವಾದ ಚಾಲಕ ಶಕ್ತಿ. ಎಲ್ಲ ಎಕ್ಸ್ಪ್ಲನೇಷನ್ ಅನ್ನ ನೀವು ತೆಗೆದು ಹಾಕಿದ್ರೆ ಒಂದ್ ವಿಷಯ ಉಳ್ಕೋತದ, ಅದು ಭಯ. ಅದು ಬರೀ ನೀವು ಫೇಲ್ ಆಗ್ತೀರಿ ಅನ್ನೋ ಭಯ ಅಲ್ಲ, ನೀವು ಅನ್ಸ್ಟೇಬಲ್ ಆಗ್ತೀರಿ, ಫೈನಾನ್ಷಿಯಲಿ ಸೌಂಡ್ ಆಗಿರುದಿಲ್ಲ, ಆಮೇಲೆ ಸಮಾಜ ಏನಂತದ ಅಂತ ಹೇಳಿ. ಅವ್ರ ದೃಷ್ಟಿ ಒಳಗ ಅನ್ಯೂಶುವಲ್ ಕರಿಯರ್ ಪಾತ್ ಅಥವಾ ಅಲ್ಟರ್ನೇಟಿವ್ ಕರಿಯರ್ ಪಾತ್ ಒಂದು ರಿಸ್ಕಿ ಅಫೇರ್ ತರ ಕಾಣಿಸ್ತದ. ಅದಕ್ಕಾಗಿ ಅವರು ಸಾಮಾನ್ಯವಾಗಿ ಅದನ್ನ ಆರಿಸ್ಕೊಳ್ಳೋದಿಲ್ಲ. ನಿಮ್ಗೆ ಯಾವ್ದ್ರಾಗ ಇಂಟ್ರೆಸ್ಟ್ ಅದ ಅದು ಅವ್ರಿಗೆ ಇಷ್ಟ ಆಗುದಿಲ್ಲ ಅಂತಲ್ಲ, ಆದ್ರೆ ನಿಮ್ ಇಂಟ್ರೆಸ್ಟ್ ಒಳಗ ಅವ್ರಿಗೆ ಭವಿಷ್ಯ ಸ್ಪಷ್ಟವಾಗಿ ಕಾಣುದಿಲ್ಲ. 4ನೇ ಪಾಯಿಂಟು, ಸಾಮಾಜಿಕ ಗೌರವ ಮಕ್ಕಳಿಗಿಂತ ಜಾಸ್ತಿ ಆಗ್ತದ. ಸಾಕಷ್ಟು ಕುಟುಂಬದೊಳಗ ಕರಿಯರು ಬರೀ ಕೆಲ್ಸಕ್ಕ ಸಂಬಂಧಪಟ್ಟಿರುವುದಿಲ್ಲ, ಅದು ಸಾಮಾಜಿಕ ಗುರುತಿನ ವಿಷಯವೂ ಆಗ್ತದ. ನಮ್ಮ ನೆಂಟ್ರ ಏನಂತಾರ, ಸಮಾಜ ನಮ್ಮನ್ನ ಹೆಂಗ್ ನೋಡ್ತದ. ಯಾಕಂದ್ರೆ ಕೆಲವು ಜಾಬ್ ಒಳಗ ಸಮಾಜದೊಳಗ ಮೊದ್ಲ ಗೌರವ ಇರ್ತದ. ಉದಾಹರಣೆಗೆ ಡಾಕ್ಟರ್ ಆದ್ರೆ ನನ್ನ ಮಗ ಡಾಕ್ಟರ್ ಇದ್ದಾನಂತ ಹೇಳ್ಕೊಳಿಕ್ಕೆ ಎಲ್ಲಾ ಪೋಷಕರಿಗೂ ಹೆಮ್ಮೆ ಅನಿಸ್ತಿರ್ತದ. ಆದ್ರೆ ತಮಗ್ ಗೊತ್ತಿರ್ಲಾರದ ಜಾಬ್ಗಳ ಬಗ್ಗೆ ವಿವರಣೆ ಕೊಡ್ಬೇಕು ಅಂತಂದ್ರೆ ಪೋಷಕರಿಗೆ ಕುತ್ತು ಬಂದಂಗ ಆಗ್ತದ. ಹಂಗಾಗಿ ಅವರು ಸಮಾಜ ಯಾವ ವೃತ್ತಿಗಳನ್ನ ಒಪ್ಕೊಳ್ತದ ಅದ ವೃತ್ತಿಗಳತ್ತ ತಮ್ಮ ಮಕ್ಕಳನ್ನ ಪುಷ್ ಮಾಡ್ತಾರ. ಯಾಕಂದ್ರ ಆ ವೃತ್ತಿಗಳ ಬಗ್ಗೆ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡುದು ಬೇಕಾಗಿಲ್ಲ ಅಂತ ಹೇಳಿ. ಆದ್ರೆ ಸಮಸ್ಯೆ ಎಲ್ಲಿಂದ ಪ್ರಾರಂಭ ಆಗ್ತದಂತಂದ್ರ ನೀವು ನಿಮ್ಮ ಆಸಕ್ತಿಗಳನ್ನ ಅನ್ವೇಷಿಸದೇ ಇದ್ದಾಗ, ನಿಮ್ಮ ಸಾಮರ್ಥ್ಯಗಳನ್ನ ಅಳಿದೇ ಇದ್ದಾಗ, ಮತ್ತೆ ನೀವು ನಿಮ್ಮ ಅನಿಸಿಕೆಗಳನ್ನ ಗಂಭೀರವಾಗಿ ನಿಮ್ಮ ಪೋಷಕರ ಜೊತೆ ಹಂಚಿಕೊಳ್ಳದೇ ಇದ್ದಾಗ. ಮುಖ್ಯವಾಗಿ ಪೋಷಕರಿಗೆ ಹೊಸ ಅಥವಾ ಅಲ್ಟರ್ನೇಟಿವ್ ಕರಿಯರ್ ಬಗ್ಗೆ ಅರಿವಿನೇ ಇಲ್ದಾಗ ಸಹಜವಾಗಿ ಅವರು ಅದನ್ನ ರೆಸಿಸ್ಟ್ ಮಾಡ್ತಾರ, ಬಹಳಷ್ಟು ಸಲ ರಿಜೆಕ್ಟು ಮಾಡ್ತಾರ. ಆದ್ರೆ ಅದು ಅಹಂಕಾರದಿಂದಲ್ಲ, ಇನ್ಫಾರ್ಮೇಶನ್ ಸ್ಕೇರ್ಸಿಟಿಯಿಂದ, ಮಾಹಿತಿಯ ಕೊರತೆಯಿಂದ. ವಿದ್ಯಾರ್ಥಿ ಕಡೆಯಿಂದ ಸಮಸ್ಯೆ ಯಾವಾಗ ಜಾಸ್ತಿ ಆಗ್ತದಂದ್ರ ಅವರು ತಮ್ಮ ಆಯ್ಕೆಗಳನ್ನ ಸ್ಪಷ್ಟವಾಗಿ ತಮ್ಮ ಪೇರೆಂಟ್ಸಿಗೆ ವಿವರಿಸಲಿಕ್ಕೆ ಸಾಧ್ಯವಾಗದಿದ್ದಾಗ, ಸ್ವತಃ ತಮಗ ಆಳವಾದ ಅರಿವಿಲ್ದ ಇದು ಬರೀ ನನಗಿಷ್ಟ ಅಂತೇಳಿ ಅವ್ರು ಹೇಳಿದಾಗ ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ. ಹಿಂಗ ಎರಡೂ ಕಡೆ ಒಂದು ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಜೊತೆ ಅವರು ಡಿಸ್ಕಸ್ ಮಾಡ್ತಿರ್ತಾರ. ಅದರ ರಿಸಲ್ಟ್ ಏನೂ ಆಗುದಿಲ್ಲ,
ಕೊನೆಗೆ ಪೇರೆಂಟ್ ಪ್ರೆಷರ್ ಇಂದ ವಿದ್ಯಾರ್ಥಿಗಳು ತಮ್ಮ ಪಾಲಕರು ಏನ್ ಹೇಳ್ತಾರ ಅದನ್ನ ಒಪ್ಕೊಳ್ಬೇಕಾಗ್ತದೆ. ಕೆಲವೊಂದ್ಸಲ ವಿದ್ಯಾರ್ಥಿಗಳು ತಮ್ಮ ಪಾಲಕರ ಜೊತೆ ಮಾತಾಡ್ತೀವಿ ಅಂತ ಅಂದಾಗನು ಕೂಡ ಜಾಸ್ತಿ ಮಾತುಗಳು ಫೇಲ್ ಆಗ್ತಾವ. ಯಾಕಂದ್ರೆ ಪೇರೆಂಟ್ಸ್ ಜೊತೆ ಮಾತಾಡೋ ಧೈರ್ಯ ಅವ್ರಿಗೂ ಇರುದಿಲ್ಲ. ತಾನು ಆಯ್ಕೆ ಮಾಡಿಕೊಂಡಿರೋ ವೃತ್ತಿ ತನ್ನನ್ನ ಸಫಲವನ್ನಾಗಿ ಮಾಡ್ತದಂತ ಹೇಳಿ ಅವ್ರಿಗೂ ಕಾನ್ಫಿಡೆನ್ಸ್ ಇರುದಿಲ್ಲ. ವಯಸ್ಸು ಸಣ್ಣದಿರ್ತದ. ಹಂಗಾಗಿ ಅವರು ಆ ಮಾತೊಳಗ ಸಂಪೂರ್ಣವಾಗಿ ಶರಣಾಗ್ತಾರ, ಇಲ್ಲ ಕಂಪ್ಲೀಟ್ ಆಗಿ ವಿರೋಧ ಮಾಡಿ ನೀವ್ ಹೇಳಿದ ಮಾತು ನಾನು ಕೇಳುದಿಲ್ಲ ಅಂತ ಹೇಳ್ತಾರ. ಇವೆರಡೂ ವಿದ್ಯಾರ್ಥಿಯ ಹಿತದೃಷ್ಟಿ ಒಳಗ ಸರಿ ಇಲ್ಲ. ನೀವು ನಿಮ್ ಪೇರೆಂಟ್ಸ್ ಏನ್ ಹೇಳ್ತಾರ ಅದನ್ನ ಸಂಪೂರ್ಣವಾಗಿ ಒಪ್ಕೊಂಡ್ರ ನಿಮ್ಮದಾದ ಒಂದು ಆಸಕ್ತಿಯನ್ನ ನೀವು ಕಳೆದುಕೊಳ್ತೀರಿ. ಆಮೇಲೆ 10-15 ವರ್ಷ ಆದ್ಮೇಲೆ ನೀವು ನಿಮ್ಮ ಜಾಬ್ ಒಳಗ ಅನಾಸಕ್ತರಾಗಬಹುದು. ಒಂದ್ ವೇಳೆ ನೀವು ನಿಮ್ ಪೇರೆಂಟ್ಸ್ ಅನ್ನ ವಿರೋಧಿಸಿದಾಗ ನೀವು ಮಾಡೋ ಕೆಲಸದಾಗ ಅವರು ಕೋಆಪರೇಟ್ ಮಾಡದೇ ಇರಬಹುದು. ಅದಕ್ಕಾಗಿ ನೀವು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಕಳ್ಕೋಬಹುದು. ಒಂದ್ಸಲ ಸೆಲ್ಫ್ ಕಾನ್ಫಿಡೆನ್ಸ್ ಹಾಳಾತಂದ್ರ ನಿಮ್ಮ ಡಿಸಿಷನ್ ಸರಿ ಇದ್ರೂ ಅದನ್ನ ಸಾಕಾರಗೊಳಿಸೋದು ಕಷ್ಟ ಆಗ್ತದೆ. ಸೊ ಹಿಂಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಮೊದಲನೇದಾಗಿ ನಿಮ್ಗ ಸ್ಪಷ್ಟತೆ ಬೇಕು. ಅನ್ಕ್ಲಿಯರ್ ಇಂಟ್ರೆಸ್ಟ್ ಅಲ್ಲ, ಸ್ಪಷ್ಟವಾದ ತಿಳುವಳಿಕೆ. ಈ ವೃತ್ತಿ ಎಂಥದ್ದು, ಇದು ನನಗ ಯಾಕೆ ಲೈಕ್ ಆಗ್ತದ, ಈ ಕೆಲಸದೊಳಗ ಏನೆಲ್ಲ ಇರ್ತದ, ಇದನ್ನ ಮಾಡ್ಲಿಕ್ಕೆ ಯಾವ್ಯಾವ ಕೌಶಲ್ಯಗಳು ಬೇಕು, ಆಮೇಲೆ ಇದಕ್ಕಾಗಿ ಇವತ್ತಿಗೆ ಇರೋ ಅಪರ್ಚುನಿಟಿ ಏನು, 5 ವರ್ಷ ಆದ್ಮೇಲೆ 10 ವರ್ಷ ಆದ್ಮೇಲೆ ಈ ಕೆಲಸ ಯಾವ ಲೆವೆಲ್ ಒಳಗಿರ್ತದ. ಇದೆಲ್ಲ ನಿಮ್ಗೆ 100% ಗೊತ್ತಾಗದೆ ಇದ್ರೂ ಅಟ್ಲೀಸ್ಟ್ ನೀವು ರಿಸರ್ಚ್ ಮಾಡಿದ್ರೆ ಸಾಕಷ್ಟು ಕ್ಲಾರಿಟಿ ನಿಮಗೆ ಬರ್ತದ. ಆ ಕ್ಲಾರಿಟಿಯಿಂದ ನೀವು ನಿಮ್ಮ ಪೇರೆಂಟ್ಸ್ ಜೊತೆ ಮಾತಾಡಬಹುದು. ಎರಡನೇದಾಗಿ ನಿಮ್ಮ ಕಮ್ಯುನಿಕೇಶನ್ ಕ್ಲಿಯರ್ ಇರಬೇಕು. ನನಗಿದು ಬೇಕು ಅಥವಾ ನನಗಿದು ಬೇಡ ಅನ್ನೋದಲ್ಲ, ಅದರ ಬದಲಾಗಿ ನಾನು ಇದನ್ನ ಮಾಡಿ ಬಯಸ್ತೀನಿ, ಇದು ಹಿಂಗ್ ಕೆಲಸ ಮಾಡ್ತದ, ಇದರ ಭವಿಷ್ಯ ಹಿಂಗದ, ಆಮೇಲೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಇಷ್ಟೆಲ್ಲ ರಿಸರ್ಚ್ ಮಾಡಿಟ್ಟೀನಿ. ಮೂರನೇದಾಗಿ ನಿಮ್ಗ ವಿಸಿಬಲ್ ಎಫರ್ಟ್ ಬೇಕು. ಪೋಷಕರು ಬರೀ ನಿಮ್ ತಲೆ ಒಳಗೆ ಏನ್ ಬರ್ತದ ಅನ್ನೋದನ್ನ ನಂಬುದಿಲ್ಲ, ಅವ್ರಿಗೆ ನೀವು ಸಾಕ್ಷಿ ಕೊಡ್ಬೇಕು. ನೀವು ಸೀರಿಯಸ್ ಆಗಿದ್ದೀರಿ ಅಂತ ಅನ್ನೋದನ್ನ ತೋರಿಸ್ಕೊಡ್ಬೇಕು. ಅದಕ್ಕಾಗಿ ನೀವು ಎಷ್ಟು ರಿಸರ್ಚ್ ಮಾಡಿರಿ, ನಿಮ್ಮ ಸಾಮರ್ಥ್ಯ ಏನದ, ನೀವು ಪ್ರತಿ ದಿವಸ ಅದಕ್ಕಾಗಿ ಎಷ್ಟು ಟೈಮ್ ಕೊಡ್ತೀರಿ, ಇಂಥದೆಲ್ಲ ನಿಮ್ಮ ಶ್ರಮ ಅವ್ರಿಗೆ ಕಣ್ಣಿಗೆ ಕಾಣುವಂಗ ಮಾಡ್ಬೇಕು. ಅದಾದ್ಮೇಲೆ ಅವ್ರ ವಿರೋಧ ತನ್ನಿಂತಾನೆ ಕಡಿಮೆ ಆಗ್ತದೆ. 8ನೇದ್ದು ಟೈಮ್ ಮತ್ತು ಕನ್ಸಿಸ್ಟೆನ್ಸಿ ಮುಖ್ಯ ಆಗ್ತದೆ. ಯಾಕಂದ್ರೆ ನೀವು ಎಷ್ಟ ರಿಸರ್ಚ್ ಮಾಡ್ರಿ, ಎಷ್ಟ ಪ್ರಯತ್ನ ಪಡ್ರಿ, ಬದಲಾವಣೆ ಇಮಿಡಿಯೇಟ್ಲಿ ಆಗುದಿಲ್ಲ. ನಿಮ್ಮ ಪಾಲಕರು ಒಂದು ಡೈಲಾಗ್ ಒಳಗ ತಮ್ಮ ಆಲೋಚನೆ ಬದಲಿಸುವುದಿಲ್ಲ. ಆ ನಂಬಿಕೆ ನಿಧಾನವಾಗಿ ಬೆಳೀತದ. ನೀವು ನಿರಂತರವಾಗಿ ಮಾಡೋ ಕ್ರಮಗಳ ಮೂಲಕ, ಕನ್ಸಿಸ್ಟೆನ್ಸಿ ಮೂಲಕ ಸ್ಲೋಲಿ ನೀವು ನಿಮ್ಮ ಡೆವಲಪ್ಮೆಂಟ್ ಅನ್ನ ನಿಮ್ಮ ಪಾಲಕರಿಗೆ ತೋರಿಸ್ರಿ. ಡೈಲಿ ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ರಿ. ಆಮೇಲೆ ಪೇಷಂಟ್ ಆಗಿರ್ರಿ. ಯಾಕಂದ್ರೆ ಯಾವ್ದೋ ಕೆಲಸ ನೀವು ಕೈಗೆತ್ಕೊಂಡ್ರ ಆರಂಭದೊಳಗ ನಿಮ್ಗೆ ಸಕ್ಸಸ್ ಸಿಗುದಿಲ್ಲ. ಇದೊಂದು ಕಂಟಿನ್ಯೂಸ್ ಪ್ರೊಸೆಸ್. 9ನೇದು ನೀವು 2 ಸೈಡ್ಗಳನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕೆ ರೂಢಿ ಮಾಡ್ಕೋಬೇಕು. ನಿಮ್ಮ ಪೇರೆಂಟ್ಸ್ ಜೊತೆ ಡೈರೆಕ್ಟ್ ಡೈಲಾಗ್ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ದೂರ ನಿಂತ್ಕೊಂಡು ನೋಡಿದ್ರೆ ಅವ್ರೇನ್ ನಿಮ್ಮ ಶತ್ರುಗಳಲ್ಲ. ನಿಮ್ಮ ಹಿತದೃಷ್ಟಿ ಬಗ್ಗೆನ ಅವರು ಯೋಚಿಸ್ತಿರ್ತಾರ, ನೀವು ನಿಮ್ಮ ಹಿತದೃಷ್ಟಿ ಬಗ್ಗೆ ಯೋಚಿಸ್ತಿರ್ತೀರಿ. ಅದರರ್ಥ ಇಬ್ರು ಒಂದ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಪೋಷಕರಿಗೆ ನಿಮ್ಮ ಸುರಕ್ಷತೆ ಬೇಕು, ವಿದ್ಯಾರ್ಥಿಗಳಿಗೆ ಅಡಾಪ್ಟಬಿಲಿಟಿ ಆಮೇಲೆ ಡೆವಲಪ್ಮೆಂಟ್ ಬೇಕು. ಇಬ್ಬರದು ತಪ್ಪಲ್ಲ, ಆದ್ರೆ ಎರಡೂ ತಮ್ಮಷ್ಟಕ್ಕ ತಾವ ಇನ್ಕಂಪ್ಲೀಟ್ ಆಗ್ಯಾವ. ನೀವು ಒಂದನ್ನು ಬಿಟ್ಟು ಇನ್ನೊಂದನ್ನ ಆರಿಸ್ಲಿಕ್ಕೆ ಆಗುದಿಲ್ಲ. ಅದನ್ನ ಜವಾಬ್ದಾರಿ ಜೊತೆ ಸ್ಪಷ್ಟತೆಯನ್ನ ಸೇರಿಸಿ ನಿಮ್ಮ ದೃಷ್ಟಿಕೋನವನ್ನ ನಿಮ್ಮ ಪಾಲಕರ ಮುಂದಿಡುವುದು. ಈಗಾಗಲೇ ಡಿಸ್ಕಸ್ ಮಾಡಲಾದ ಪಾಯಿಂಟ್ ಗಳನ್ನ ಸಮರೈಸ್ ಮಾಡ್ಬೇಕು ಅಂತಂದ್ರ ನಿಮ್ಮ ವೃತ್ತಿ ಜೀವನವನ್ನ ಬರೇ ಭಯ, ಅಭ್ಯಾಸ ಅಥವಾ ಸಾಮಾಜಿಕ ನಿರೀಕ್ಷೆ ಮೇಲೆ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಯಾವ್ದ ಗಡಿಬಿಡಿಯಿಂದ ಅಥವಾ ಇಮೋಷನಲ್ ಪ್ರೆಷರ್ ಇಂದ ತೀರ್ಮಾನವನ್ನ ತಗೋಬಾರ್ದು. ಇದಕ್ಕೆ ತಿಳುವಳಿಕೆ ಬೇಕು, ಶ್ರಮ ಬೇಕು, ಆಮೇಲೆ ಮ್ಯಾಚುರಿಟಿ ಬೇಕು. ಹಂಗಾಗಿ ನೀವು ಯಾವ ಕರಿಯರ್ ತಗೋಬೇಕು ಅನ್ನೋದನ್ನ ಒಂದು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಅನ್ನ ಮಾಡೋ ಬದಲು ಇದೊಂದು ಎಚ್ಚರಿಕೆಯಿಂದ ಬಗೆಹರಿಸಬೇಕಾದ ವಿಷಯ ಅಂತ ಹೇಳಿ ಮೊದಲು ತಿಳ್ಕೊಳ್ರಿ. ಇದಕ್ಕೆ ನಿಮ್ಮ ಪೋಷಕರ ಕೋಆಪರೇಷನ್ ಬಹಳ ಇಂಪಾರ್ಟೆಂಟ್ ಆಗ್ಬೇಕಾಗ್ತದ. ಎಲ್ಲರ ಮಾತುಗಳನ್ನ ಕೇಳ್ರಿ, ನಿಮ್ಮ ಮಾತುಗಳನ್ನು ಮಂಡಿಸ್ರಿ, ಒಂದು ತೀರ್ಮಾನಕ್ಕೆ ಬರ್ರಿ. ಇದು ಬರೀ ನಿಮ್ಮ ವೃತ್ತಿ ಜೀವನವನ್ನ ಆರಿಸೋ ಬಗ್ಗೆ ಅಲ್ಲ, ಇದು ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರೋ ನಿರ್ಧಾರಗಳನ್ನ ಹೆಂಗ ತಗೋಬೇಕು ಮತ್ತ ಅವುಗಳ ಪರವಾಗಿ ಹೆಂಗ ನಿಲ್ಬೇಕು ಅನ್ನೋದನ್ನ ಕಲಿಯೋ ಬಗ್ಗೆ ಅದ. ಸೊ ನೀವು ನಿಮ್ ಜೀವನದಾಗ ಏನ್ ಆಗ್ಬೇಕು ಅನ್ನೋದನ್ನ ನಿರ್ಧರಿಸೋ ರೂವಾರಿ ನೀವೇ ಆಗ್ಬೇಕು. ನಿಮ್ಮ ಪೇರೆಂಟ್ಸ್ ಸಪೋರ್ಟ್ ಇರಬೇಕು. ಆದ್ರೆ ನಿಮ್ ಪೇರೆಂಟ್ಸ್ ನಿಮ್ಮ ಆಸಕ್ತಿ ವಿರುದ್ಧ ಹೋಗಬಾರ್ದು. ನೀವು ನಿಮ್ಮ ಪೇರೆಂಟ್ಸ್ ಕೋಆಪರೇಷನ್ ಇಲ್ದನ, ಅವರ ಆಶೀರ್ವಾದ ಇಲ್ದನ ನಿಮ್ಮ ಆಸಕ್ತಿಯನ್ನ ಮುಂದುವರಿಸಿಕೊಳ್ಳೋಂಗ ಆಗ್ಬಾರ್ದು. ಇವೆರಡರ ಒಳಗೂ ಸಮತೋಲನ ಕಾಪಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.